ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಸದ್ಯಕ್ಕೆ ಮನೇಲಿದ್ದೀನಿ, ಏನೂ ಕೆಲಸ ಇಲ್ಲ. ಈಗ ನೋಡಬೇಕು, ಏನಾರ ಕೆಲಸ ಹೇಳಿದ್ರೆ ನಮ್ಮಪ್ಪ, ಈಗ ನಮ್ಮಮ್ಮ ಏನಾರ ಕೆಲಸ ಹೇಳಿದ್ರೆ ಮಾಡಬೇಕು. ಸದ್ಯಕ್ಕೆ ಈಗ ಯಾರು ಮನೇಲಿಲ್ಲ, ಎಲ್ಲೋ ಹೋಗೋರೆ. ನಮ್ಮಪ್ಪ ಎಲ್ಲ ಗದ್ದೆಗೆ ಹೋಗೈತೆ, ನಮ್ಮಮ್ಮ ಏನೋ ಹಿಂದೆಗಡೆ ಪಾತ್ರೆ ಎಲ್ಲ ಏನೋ ತೊಳಿತಾ ಇರಬೇಕು. ಬೆಳಗ್ಗೆನೇ ಎದ್ದು ಹೋಗಿ ಹುಲ್ಲೆಲ್ಲ ಕುಯ್ಕೊ ಬಂದಾಯಿತು. ಮೋಸ್ಟ್ಲಿ ಹಸು ಮೇಸಕ್ಕೆ ಹೇಳ್ಬೋದು. ನೋಡ್ಬೋದು, ಇಲ್ಲಿ ಹುಲ್ಲು ಕುಯ್ಕೊ ಬಂದೇನೆ. ಕೊಡಕೆ ಒಳಗೆ ಇಟ್ಟಿಲ್ಲ ಇನ್ನೂ. ಸಂಜೆ ಬೇಕಾದ್ರೆ ನಮ್ಮ ಅಪ್ಪ ಎತ್ಕೊಳ್ಳುತ್ತೆ. ಅಲ್ಲಿವರೆಗೂ ಆರಾಮಾಗಿ ಇರೋದಷ್ಟೇ. ಈಗ ಇನ್ನೊಂದು ಗಾಯ್ಸ್, ನಿಮಗೆ ನಮ್ಮೂರಲ್ಲಿ ಎಂತೆಂಥವ್ರು ಅವ್ರನ್ನೆಲ್ಲ ಸ್ವಲ್ಪ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಚಾನಲಲ್ಲಿ. ನೋಡೋಣ, ತೋರಿಸ್ತೀನಿ ಗೈಸ್. ಈಗ ನವೀನವ್ರ ಮನೆ ತಕ ಬಂದಿದ್ದೀನಿ. ಕುಮಾರಣ್ಣ, ನಮ್ಮ ನಿಂಗಣ್ಣ, ನಮ್ಮ ಕತ್ತೆ, ಅರವಿಂದ್ ಅವರೆಲ್ಲ ಇದ್ದಾರೆ. ಯಜಮಾನ್ರೆ, ಯೂಟ್ಯೂಬಿಗೆ ವಿಡಿಯೋ ಹಾಕ್ತಿದ್ದೀನಿ. ಪೊಲೀಸರು ಬಂದ್ರೆ ಏನಿಲ್ಲ ಅಣ್ಣ, ತಪ್ಪಾಯ್ತಣ್ಣ ಅಂತ ಹೇಳಿ ಖಾಲಿ ಬಿಟ್ಬಿಟ್ಟು ಸಾಕು. ಏನಿಲ್ಲ, ನಮಸ್ಕಾರ. ಏನು ಹಾಕ್ಬೇಡ, ನಮ್ದ ನಿಮ್ದು ಹಾಕೊಳ್ರಿ. ಏನಾರ ನಿಜ ತಾನೆ, ಪೊಲೀಸರು ಯೂಟ್ಯೂಬಲ್ಲಿ ಕೆಟ್ಟ ಕೊಳಕ ಬೈದ್ರೆ ಹೊಡಿತಾರ್ತಾನೆ. ಏನು ಹಾಕ್ಬೇಡ ನಮ್ದಾಗಿ, ಏನು ಹಾಕ್ಬೇಡ, ನೀನ್ ಮಾಡ್ಕೊಂಡು ನಾಳೆ ಹಾಕ್ಬಿಟ್ಟಿದೀನಿ, ಹೋಗ್ಬಿಟ್ಟೈತೆ ಯೂಟ್ಯೂಬಲ್ಲಿ. ನೀನೇನೋ ಕೆಟ್ಟ ಕೊಳಕೆಲ್ಲ ಬೈದಿದ್ಯ ಅಂತಲ್ಲ. ಯಾರಿಗೆ? ಹಾ, ಯೂಟ್ಯೂಬಲ್ಲಿ ಎಲ್ರಿಗೂ. ಯಾರು ಬೈದಿಲ್ಲ, ನೀನ್ ಹೋಗಿ ನನ್ನ ಹತ್ರ ಏನು ಮಾತಾಡ. ಅಣ್ಣ ನಿಜ ಹೇಳ್ತೀನಲ್ಲ, ಪೊಲೀಸರು ಬಂದಿರಣ್ಣ, ಸರ್ ತಪ್ಪಾಯ್ತು, ಇನ್ನೊಂದ್ಸತಿ ಹಿಂಗ ಅನ್ನಲ್ಲ. ನಾನು ಹಾಕ್ತೀನಿ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಹತ್ರ ಐತೆ. ನೀನ್ ಹಿಂದೆ ಏನೇನ್ ಮಾತಾಡಿದ್ದೆ ಏನಾರಿಂದ ಇದೇ ಕಟ್ಟೆ ಮೇಲೆ ಕೂತ್ಕೊಂಡು ನೀವೇ ಮೂವರು ಇದ್ದೀರಾ, ಸಾಕ್ಷಿಗಿದ್ದೀರ ತಾನೆ ನೀವು. ಆಮೇಲೆ ತಡಿ, ಇನ್ನೊಂದು ಬೈರ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಏನಂತ, ನನ್ ಗಾಡಿ 20,000 ಕೇಳೈತೆ ವಯ್ಯ, ಇನ್ನೊಂದ್ಸತಿ 20,000 ರೂಪಾಯಿ ಕೇಳಿದ್ರೆ ನನ್ ಗಾಡಿ 50,000 ರೂಪಾಯಿ ಬೆಲೆ ಬಾಳುತ್ತೆ. ಈ ವೈನ್ ಕಡೆಯಿಂದ ನನ್ ಗಾಡಿ ಬೆಲೆ ಎಲ್ಲ ಕಮ್ಮಿ ಆಯ್ತು ಅಂತ ಅಂತಾನೆ. ಈ ಗಾಡಿ ರೇಟ್ ಇರೋದ್ ಹೆಂಗೆ ಅಣ್ಣ, ಇವಾಗ ವ್ಯಾಲ್ಯೂ ಇಲ್ಲ ಈ ಗಾಡಿಗೆ. ಇದು 70,000 ಅಣ್ಣ, HF 100 70,000. ಏನ್ರಿ ನಂಬರ್ ಹೆಂಗೈತೆ ಇದು? ನವೀನಂದು ಗಾಡಿ ನಂಬರ್ ಚೆನ್ನಾಗೈತ ನಂಬರ್. ಇನ್ನೊಂದು 9 ಇರ್ಬೇಕು. ಯಾವ ನಂಬರ್ ಇದು? ತಡಿ ಅಣ್ಣ ಒಂದು ನಿಮಿಷ, ಯಾವ ನಂಬರು, ಯಾವ ಸ್ಟಾರು? 0 4 ಮಾಡ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. 4 ಜನಕ್ಕೆ ಆಗೋದು. ಈಗ ಸದ್ಯಕ್ಕೆ ನೀವು 39 ಆಗಿರ. 39 ನೋಡಲ್ಲಿ ಚಾಯ್ಸ್ ನಂಬರ್. ಏನ್ ಯಜಮಾನ್ರೆ? 06 ಅದು ಅರವಿಂದ್ ಅದು. ಅಂದ್ರೆ ದಿನ ನಿಮಗೆ ಮೋಸ ಮಾಡ್ಬಿಟ್ಟ ಯಜಮಾನ್ರೆ, ಕರ್ಕೊಂಡೋಗಿ ಸೆಲ್ಫ್ ಇಲ್ದ ಗಾಡಿ ಕೊಡ್ಸ್ಕೊಂಡ್ ಬಂದೇನಲ್ಲ. ಇವನು 2 ಗಾಡಿ ತಾಂಡೆ ನೋಡಲಿ, ಅವ್ನ ಕಾಲು ಹೆಂಗಿದಾವೆ ಸಾಕ, ಕಾಲಕ್ಕೆ ಕುಣಿತಾನೆ. ಫಸ್ಟಿಗೆ ಒಂದು ಗಾಡಿ ತಗೊಂಡು ಇನ್ನೊಂದ್ಸಲ ಇನ್ನೊಂದು ಗಾಡಿ ತಗೊಂಡ. ಈಗಲೂ ಮಾರಕ್ಕೆ ಇಲ್ಲ ಅಂತ ಈಗಲೂ ಮಾರಕ್ಕೆ ಎಲ್ಲಿ ಅವ್ನು ದುಡ್ಕೊಂಬೇಕಷ್ಟೇ. ಅವನು ಮಾರಾಕಿದ್ದೆ ಸ್ಪೆಂಡರ್ ತತ್ತೀವಿ ವರ್ಷನ ಬೇಡ 2 ತಿಂಗಳು. ಬೈರಣ್ಣ, ಇದು ಆಯ್ತು ಪೂಜೆ ದಿನ ಈ ಗಾಡಿನ ಎಷ್ಟು ಕೇಳ್ದ ಗೊತ್ತಾ? 40,000 ಕೇಳ್ದ ಬೈರ. ಬರೀ 40,000. ಶೋರೂಮಾಗೆ 50,000 ಐತಂತಿದ್ ಈಗ ಗಾಡಿ. ಬರೀ 40,000 ಈ ಗಾಡಿ. ಎಷ್ಟು ಶೋರೂಮಾಗ ಕೊಡ್ತಂದಿ ನವೀನ? 60,000ನಾ? ಎಷ್ಟು ಯಜಮಾನ್ರ ಇದು ಗಾಡಿ ಶೋರೂಮಾಗೆ? 1,00,000 ಅನ್ಬಿಡ್ರಿ ಅತ್ಲಾಗೆ. 70,000 ಅಂತೆ, GST ಎಲ್ಲ ಹೋಗಿ 60,000 55,000 ಐತೆ. ಯಜಮಾನ್ರ ಮಾತ್ರ ಸೋಲಲ್ಲ ಕಣ. ಅಂದ್ರು ಬೈರ ಏನ್ 40,000 ತೀರ ಕಂಡಮ್ಮ ಕೇಳ್ಬಿಟ್ರ. ಸ್ಪೆಂಡರ್ ಪ್ಲಸ್ ಕಂಡ್ರಿ ಅದು.
ಅವನು ಏನಂತೇನು ಗೊತ್ತಾ, ಇದು ಸ್ಪೆಂಡರ್ ಅಲ್ಲ, HF100 ಯಾವ್ದೋ ನಮಗೆ ಸಾಕಿದೆ ಅಷ್ಟ ಐತೆ. ಅವ್ನ್ 20,000 ಬರೀ ಹಂಗಾರೆ ಸ್ಪೆಂಡರ್ ಗಾಡಿ. ಮತ್ತೆ ಗಾಡಿ ಹೊಡಿಯೋನು ಅದ್ ನಾಟಿ ಅಂತ ಕಂಡ್ರೆ, ನಾಟಿ ಕೋಳಿ ಇದ್ದಂಗೆ ಇದು, ಫಾರಂ ಕೋಳಿ ಇದ್ದಂಗೆ ಇದು. ಇದು HF100 ಅಂತ ಐತಪ್ಪ. ಇದು ಹಸನ ಏನು HF ಅಂತ ಇಕ್ಕವ್ರಲ್ಲ. ನನಗೆ ಒಂಥರ ನನ್ ಕನ್ಸ್ಕೊಂತ ಇದೀನೋ ಇಲ್ಲ ಸೀರಿಯಸ್ ಅಂತಾನು ನನಗೆ ಅನ್ಸಿಲ್ಲ. ಒಂಥರ ಫುಲ್ ಖುಷಿ ಆಗ HF ತಳಿ ಕೊಟ್ಬಿಟ್ಟಿರ್ ಕಂಡ್ರೆ ನಿಮಗೆ. ಅಂದ್ರು ದಿನ ಮಗ ಕರ್ಕೊಂಡೋಗ್ಬಿಟ್ಟು ನವೀನ್ ಟೊಪ್ಪಿ ಹಾಕ್ಬಿಟ್ಟ. ಅವನು ಹೆಂಗಿದ್ರು ಇದೆ HF100 ತಗೊಂಡವನ, ಸೆಲ್ಫ್ ಇಲ್ಲ. ಇದು ಸೆಲ್ಫ್ ಇಲ್ಲ. ಅವನು ಏನಂತ ಐಡಿಯಾ ಹಾಕೊಂಡ ಗೊತ್ತಾ ಕುಂಬಣ್ಣ, ನಿಮ್ ದಿನ ನಂದೇನಾರ ಪಾರ್ಟ್ಸ್ ಹೋದ್ರೆ ತೆಗ್ದು ಈ ಗಾಡಿಗೆ ಹಾಕೊಂಬಿಡೋಣ ಅಂತ. ಏನು ಮಾಡಕ್ಕಾಗಲ್ಲ. ನಮ್ಮೂರಲ್ಲಿ ಮಾತ್ರ ಒಬ್ಬೊಬ್ರು ಒಂದೊಂಥರ ಕಲಾವಿದ್ರೆ ಇರೋದಿಲ್ಲಿ. ಹಂಗೆ ಹೊಟ್ಲ ದೇವಣ್ಣ ಅದ್ಯಾವ್ದೋ ಒಂದು ಇದ್ರಲ್ಲಿ ಐತಲ್ಲ ಕೋಮಲ್ದು, ದೇವಣ್ಣ ನಂದನ್ನ ಕಚ್ಕ ದೋಸೆ ತಿನ್ಬಿಟ್ಟು ಹೋಯ್ತಾನಲ್ಲ, ಆ ದೇವಣ್ಣ. ಅಂದ್ರೆ ಏನಣ್ಣ ಬೇರೆ ಇಂಥ ಮಾತು ಅಂದ್ಬಿಟ್ಟೇನೆ. ನನ್ನ ಕಣ್ಣೆದ್ರಿಗೇನೆ ಯಜಮಾನ್ರೆ, ನಿಜವಲ್ಲೂ ನನ್ನ ಕಣ್ಣೆದ್ರಿಗೇನೆ ನಾನು ನೋಡ್ತಾ ಇದ್ದೆ. ಅಲ್ಲಿ ಬಟ್ರಲ್ಲ ಹಂಗೆ ಹೇಳು, ಏನೋ ಬೋಸ್ ಹೊಡಿಕೊಂತೀನಿ ಮದುವೆ ಬೇಕೇನಂತ ಕೇಳ್ತೀನಿ. ಮಕ್ಕಳ ದಮ್ಮ ಐತೇನೆ ಹುಡುಗಿ ಮಾಡ್ತೀನಿ ಮದುವೆ ಹೊಡ್ಕೊಂಡು ಅದಾಗಲ್ಲ. ಅದು ಅವ್ನು ಪರ್ಸ್ನಲ್ ಕಣ್ರಿ ಮದುವೆ ಆಗೋದು ಏನ. ಇನ್ನೊಂದು ಅವನು ಏನಂತ ಗೊತ್ತಾ ನಿಮಗೆ, ನಿಂಗಪ್ಪಣ್ಣನ ಹತ್ರ ಹೆಣ್ಣು ತೋರ್ಸುತ್ತೆ ಅಂತ ಅಂದಾಗ ಅವು ಏನತ್ರ ಇರೋವೆಲ್ಲ ಸೆಕೆಂಡ್ ಹ್ಯಾಂಡ್ಲು ಅಂತ ಅಂದ್ರು. ಅಣ್ಣ ನೀನು ಹೇಳ್ತೀನಿ ಕೇಳು, ಪೊಲೀಸರು ಬಂದಾಗ ಕ್ಷಮೆ ಕೇಳಲೇಬೇಕು. ಬೇಡಪ್ಪ ಕ್ಷಮೆ ಕೇಳೋದು ಯಾವನಿಗೆ ಏನಾರ ಯಾರು ತಾನೇ ಬಿಡ್ತಾರೆ, ಯಾವ ಪೊಲೀಸ್ ತಾನೇ ಸುಮ್ಮನೆ ಬಿಡ್ತಾರೆ. ನೀನು ಕೆಟ್ಟ ಕೊಳಕ ಎಲ್ಲ ಬೈದ್ರಣ್ಣ ಯಾರು ಬಿಡಲ್ಲ ಅಣ್ಣ. ಗಾಡಿ ತಿಂದ್ಬಿಡ್ತು ಬಾಲ್ದ ಗದ್ದೆಗೆ ನಾನು ಹಿಡ್ಕೊಂಡೆ ಒಂಚಿನ ಅವಾಗ ತಳ್ದ ಹಂಗ ಮಾಡ್ದಪ್ಪ. ಅಣ್ಣ ಅಡಕೆ ಕುಯ್ಯೋದು ಹೆಂಗ ಅನಿಸ್ತೈತಣ್ಣ ನಿನಗೆ? ಹೆಂಗ ಅನಿಸ್ತೈತಣ್ಣ? ಸಂಪಾದನೆ ಐತಲ್ಲ ಅಣ್ಣ, ಸಂಪಾದನೆ ಐತಲ್ಲ. ಯಜಮಾನ್ರು ಕೇಳೋದು, ಯಜಮಾನ್ರೆ ಹೆಂಗೆ ಯಜಮಾನ್ರು ಕೇಳೋದು ನೆಮ್ಮದಿಯಾಗಿರೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಏನು ಹೆಂಗೆ ಮಾಡ್ತೀವಿ ಅರ್ಕ ಆರಾಮಾಗಿ ಒಂದು 60 ಕ್ವಿಂಟಲ್ ಅಡಿಕೆ ಕೊಯ್ತಿದ್ವಿ, ಆರಾಮಾಗಿ ತಿನ್ಕೊ ಕುತ್ಕೋ. ಮತ್ತೆ ತಿನ್ನಾಕೋದು ಅಡ್ತೀಯ ಒಳ್ಳೆ ಸಾವತ್ತು ಬಂದ ಅಂಗಡಿಗೆ ಗೊಂಚ್ಕೊಂಡು ರಂಗಣ ಶೇಪ್ ನಿಕಲ್ ಆಗೋಗೈತಿ. ಒಂದ್ ವಿಕೆಟ್ ಡಮ್ಮರ್ ಇವತ್ತು. ದಿವಸ ಮಾಡಿ ಸಾಕಾಗಿತ್ತು ಹೋಗ್ರತ್ಲ ಮಕ್ಕಳ್ರೆ. ನಿನ್ನೆ ಮಲ್ಗವ್ರೆ, ನಿನ್ನೆನು ರಜಾ ಮಾಡವ್ರೆ, ಹೋಗಿಲ್ಲ ನಿನ್ನೆನು. ಇದು ಪಂಚಾಯತಿ ಪರಮೇಶ್ ಗೊತ್ತಾ? ಕಿರಾತಕ ಪಿಕ್ಚರ್ ಅಲ್ಲಿ ಕಣಕ ಪಂಚಾಯತಿ ಪರಮೇಶಿ ಅಂತ ಒಬ್ರು ಅವ್ರೆ. ಸೇಮು ನಮ್ಮೂರಿಗೆ ಪಂಚಾಯತಿ ಪರಮೇಶಿ ಅಂದ್ರೆ ಹನುಮಂತಣ್ಣನೇ. ನೋಡಲಿ ಆ ಚಡ್ಡಿ, ಹನುಮಂತಣ್ಣ ನೋಡಲಿ ಹೆಂಗ್ ಕಾಣಿಸ್ತೈತೆ ಹನುಮಂತಣ್ಣ, ಇರೋ ತರ ಇಲ್ವಾ? ಎಷ್ಟಲ್ಲಿ ನಿಮ್ಮ ಯಜಮಾನ್ರಲ್ಲ ಬಿಟ್ಕೊಡಲ್ಲ ನೀನಲ್ಲ, ಕರೆಕ್ಟ್ ತಾನೆ? ಅಂದ್ರೆ ನೀನು ನೋಡಲಿ ಆ ಸ್ಟೈಲ್, ನೋಡಲಿ ಆ ಚಡ್ಡಿ, ಇದು. ಗೈಸ್ ತುಂಬಾ ದಿನ ಆದ್ಮೇಲೆ ನಮ್ಮ ಶ್ರೀ ಸಿಕ್ಕಿದ್ದಾರೆ. ಶ್ರೀ ಏನ್ ಹೇಳ್ತೀಯ ಶ್ರೀ? ನಿಮ್ ವಿಡಿಯೋ ಬೇರೆ ಹಾಕ್ಬಿಟ್ಟಿದ್ದೆ ಅಂಗಡಿಲಿರೋದು, ಬೇಜಾರಾಯ್ತಾ? ಏನು ಬೇಜಾರಾಯ್ತಾ? ನಾನು ಹಾಕಿದ್ದು ಬೇಜಾರಾಯ್ತಾ ಖುಷಿ ಆಯ್ತಪ್ಪ ನಿನಗೆ? ಬೇಜಾರಾಯ್ತಾ ಖುಷಿ ಏನಕ್ಕೆ ಮೊಬೈಲ್ ತಗೊಂಬರಕ? ನಮ್ ಶ್ರೀ ಬಂದ್ರೆ ಬರ್ತೀನಿ ಮಗ. ಇದು ಮಗ ಬೆಂಗಳೂರಲ್ಲಿ ಮಾಲಾ ಪೇಶಿ, ಅದು ಮಾಲಾ ಪೇಶಿಯನ ನಿಮ್ದು ಅಂಗಡಿ? ಹೇಳಪ್ಪ ಅದೇ ಹಂಗೆ ತಿಳ್ಕೊ. ನೇಲಿಕೆರೆ ಏಷ್ಯನ ಬರ್ತಿದ್ದೀನಿ. ನವೀನ್ ಗೌಡ್ರೆ
ಬರ್ತೀರಾ ಮೊಬೈಲ್ ತಗೊಂಬರಕ್ಕೆ ಹೋಗ್ತಾ ಇದೀವಿ. ನಾವು ಇವನ್ನೆಲ್ಲ ಹಿಂಗೆ ಬೈತಾನೆ ಇವ್ನು ಹಾಕ್ತೀನಿ ಬರಲ್ಲ ಇವ್ನಿಗೆ ಹಂಗೆ ಯೂಟ್ಯೂಬ್ಗೆ. ಗೈಸ್ ನಮ್ಮೂರಲ್ಲಿ ಮುಚ್ಚೆ ಆಡ್ತಾವ್ರೆ ಆಡ್ಲಿ ಹುಡುಗರು. ಇಲ್ಲಿ ಬಂದಿದ್ವಿ ಮೊಬೈಲ್ ತಗೊಳಕ್ಕೆ. ತಾಣಿಯ ನಮ್ಮ ಕಾರು ಮೊಬೈಲ್ ಯಾವುದು ಅಂದರೆ ಓಪೋ F31 Pro 5G 30,000 ರೂಪಾಯಿ ಮೊಬೈಲ್ ತಗೊಂಡೇನೆ. ಏನಕ್ಕೆ ಅಂದರೆ ಫ್ರೀ ಫೈರ್ ಆಡೋಕ್ಕೆ. ಏನ ಕೆಂಚ ಇಲ್ಲಿ ನೋಡ ಇಲ್ಲಿ ಏನಕ್ಕೆ ತಗೊಂಡಿರೋದು ಇವನು ಕರೆಕ್ಟಾಗಿ ಹೇಳು. ಏನಕ್ಕೆ ತಗೊಂಡಿರೋದು ಹೇಳು. ಫ್ರೀ ಫೈರ್ ಆಡೋಕ್ಕೆ. ಹಾಂ ನೋಡ್ದಾ ಫ್ರೀ ಫೈರ್ ಆಡೋಕ್ಕೆ 30,000 ರೂಪಾಯಿ ಮೊಬೈಲ್ ತಗೊಂಡೇನೆ. ಹಾಂ ಅರವಿಂದ 30,000 ರೂಪಾಯಿ ಮೊಬೈಲ್ ಬೇಕಿತ್ತ ಫ್ರೀ ಫೈರ್ ಆಡೋಕ್ಕೆ. ಹಾಂ ಫ್ರೀ ಫೈರ್ ಪ್ರೋ ಆಗ್ತಾನಂತೆ ಅವನೀಗ. ಇಲ್ಲ ಅಣ್ಣ ನಿಜವಲ್ಲ ಅವನು ಫ್ರೀ ಫೈರ್ ಆಡಕ್ಕಂತಾನೆ ತಗೊಂಡಿರೋದು. ನಿಜವಲ್ಲ ನೋಡ್ಬೇಕ್ರೆ ಇವನು ಫ್ರೀ ಫೈರ್ ಆಡಕ್ಕಂತಾನೆ ತಗೊಂಡಿರೋದು. ಏನಕ್ಕೆ ಯೂಸ್ ಇಲ್ಲ ಅದು ಮೊಬೈಲು. ನಿಜವಲ್ಲೂ ಯೂಸ್ ಇಲ್ಲ ಅದು.